ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದು. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೀನಿ ರೀ. ಈಗ ರೊಟ್ಟಿ ಅಂದ್ರೂ ರಾತ್ರಿ ಊಟಕ್ಕಂತಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವತ್ತು ಜಲ್ದಿ ಬಂದಿದ್ದೆ ರೀ ಕೆಲಸದಿಂದ. ಸೊ ಜಲ್ದಿ ಬಂದು 12 ಗಂಟೆನೇ ಬರಾಕತ್ತೀನಿ ರೀ ಈಗ. ಯಾಕಂದ್ರೆ ಸ್ವಲ್ಪ ಜಲ್ದಿ ಹೊಂಟೇನಿ ರೀ. ಅಂದರೆ ಮೊದಲು ನಾನು 8 ಗಂಟೆ ಅಂತಂದು ಹೋಗ್ತಿದ್ದಾರೆ ಕೆಲಸಕ್ಕೆ. ಈಗ 7 ಗಂಟೆನೂ ಹೋಗ್ತಾಯಿದ್ದೀನಿ ರೀ. ಸೊ 7 ಗಂಟೆ ಹೋಗಿ 12 ಗಂಟೆ ಅಂದ್ರೆ ಮನೆಯಾಗ ಇರಾಕತ್ತೀನಿ ರೀ. ಯಾಕಂದ್ರೆ ಮೊದಲು ನಾನು 3 ಗಂಟೆ ಬರಾಕತ್ತಿದ್ದಾರೆ ಮನೆಗೆ. ಸ್ವಲ್ಪ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಾಕತ್ತಿತ್ತು ರೀ. ಅದ್ರ ಸಂಬಂಧ ಈಗ ಅಷ್ಟೇನು ರೀ. ಯಾಕಂದ್ರೆ ಮತ್ತು ನನಗೆ ರೆಸ್ಟ್ ತೊಗೊಳೋ ಅಷ್ಟು ಟೈಮ್ ಸಿಗಾಕತ್ತೈತೆ ರೀ. ಸೊ ರೆಸ್ಟ್ ಅಂದ್ರೂ ಮನ್ಯಾಗಿನ ಕೆಲಸ ಅವೆಲ್ಲ ಇರ್ತಾವಲ್ಲ ರೀ. ಮತ್ತು ಮನ್ಯಾಗ ಇದ್ದು ಮತ್ತು ಏನು ಮಾಡೋದಂತಂದು ನಾನು ಏನೇನಾದರೂ ಕೆಲಸ ಮಾಡ್ಕೊತ ಇರ್ತೀನಿ ರೀ. ಸೊ ಇನ್ನೂ ಪೆಂಡಿಂಗ್ ಎಲ್ಲ ಹಚ್ಚೋದೈತೆ ರೀ ನಮ್ಮ ರೂಮಿಗೆ. ಸೊ ಇದನ್ನೆಲ್ಲ ತೆಗ್ದೇನು ರೀ. ನೋಡಿರಿ ಕಿಚನ್ ಎಷ್ಟು ಬಣ ಕಾಣಾಕತ್ತೈತಿ, ಹೆಂಗೆ ಕಾಣಾಕತ್ತೈತಿ ನೋಡ್ರಿ. ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಕಾಣಾಕತ್ತೈತೆ ಅನ್ನೋದು. ಒಂದು ಚಲೋ ಕಾಣಾಕತ್ತೈತೆ, ಚಲೋ ಕಾಣಾಕತ್ತಿಲ್ಲ. ಅವನ್ನೆಲ್ಲ ಡೆಕೋರೇಟ್ ಮಾಡಿದ್ನಲ್ಲ ರೀ, ಅದನ್ನೆಲ್ಲ ತೊಳೆದು ಸೊ ಇದ್ರ ಮೇಲೆ ಇಟ್ಟೇನಿ ರೀ, ಬುಟ್ಟಾಗಿ ಇಟ್ಟೇನಿ ಹಾಕಿ. ಯಾಕಂದ್ರೆ ಒಂದು ಸ್ವಲ್ಪ ಪೇಂಟಿಂಗ್ ಮಾಡಿದ ಮೇಲೆ ನಾನೇ ಸ್ವಲ್ಪ ಡೆಕೋರೇಟ್ ಮಾಡಿದ್ರಾತ ಅಂತಂದು. ಆಮೇಲೆ ಈಗ ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಹಿಟ್ಟು ಕಲಿಸಿಟ್ಟೇನಿ. ಸ್ವಲ್ಪ ಭಾಳ ಮಾತಾಗತ್ತವ್ರಿ, ಕಮ್ಮಿ ಮಾತು ಹೇಳ್ಕೊಂಡು ಈಗ ರೊಟ್ಟಿ ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ್, ಈಗ ರೊಟ್ಟಿ ಅಂತ ಅಷ್ಟು ಮಾಡಿದ್ದೀನಿ ರೀ. ಸ್ವಲ್ಪ ಹಿಟ್ಟು ಕಲಿಸಿದ್ದಾರೆ. ಯಾಕಂದ್ರೆ ಏನು ಇಬ್ಬರಿಗೆ ಅಲ್ರಿ, ಬಿಸಿ ಬಿಸಿ ಅಷ್ಟೇ ಸಾಕು. ಮತ್ತು ನಾಳೆ ಬೆಳಗ್ಗೆ ಮಾಡ್ಕೊಂಡ್ರತ್ತ, ಬೆಳಗ್ಗೆ ಆಗಂಗಿಲ್ಲ ರೀ. ಮತ್ತು ಕೆಲ್ಸಕ್ಕೆ ಹೋಗಿ ಬಂದ ಮಾಡ್ಕೊಳತ್ರಿ. ಅದ್ರ ಸಂಬಂಧ ಸ್ವಲ್ಪ ಮಾಡಕತ್ತೇನೆ ರೀ. ಸ್ವಲ್ಪ ಈಗ ಇನ್ನೂ ಒಂದೈತ್ರಿ. ಸೊ ಇದಿಷ್ಟನ್ನು ಮಾಡಿ ಈಗ ಪಲ್ಯ ಒಂದು ಮಾಡ್ಬೇಕು ರೀ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ ಮಿಕ್ಸಿ ಒಂದು ಕೆಟ್ಟೈತಲ್ಲ ರೀ. ಸ್ವಲ್ಪ ಆ ಕಡೆ ವಾಚ್ಮ್ಯಾನ್ ಅವ್ರದ್ದು ಇಸ್ಕೋಬೇಕು ರೀ. ಅವರು ಕೆಲಸದಾಗ ಬ್ಯುಸಿ ಅದಾರಂತ್ರಿ. ಆಮೇಲೆ ಅದು ಮಿಕ್ಸಿ ಬಂದಮೇಲೆ ಒಂಚೂರು ಹಾಕ್ಕೋಬೇಕು ರೀ. ಯಾಕಂದ್ರೆ ಗುರೋಳ್ವೂ ಇಲ್ಲರಿ, ಗುರೋಳು ಪುಡಿ ಅದನ್ನು ಕೂಡ ಹಾಕ್ಕೋಬೇಕು ರೀ. ಅದ್ರ ಸಂಬಂಧ ಸೊ ಅದನ್ನು ತಂದಿದ ಮೇಲೆ ಆಮೇಲೆ ಪಲ್ಯ ಮಾಡ್ಕೊಂಡು ಬಿಡ್ತೀನಿ ರೀ. ಇದು ಎಷ್ಟು ದಿನ ನೋಡ್ರಿ, ಅಮ್ಮ ಆವಾಗ ನಮ್ಮ ಮನ್ಯಾಗ ಇದ್ರಲ್ರಿ, ಆರಾಮಿಲ್ದಾಗ ಆವಾಗ ಹಾಕ್ಸಿದ್ರಿ ಇದು ರೊಟ್ಟಿ ಹಿಟ್ಟು. ಇನ್ನೂವರೆಗೂ ಏನೇನಾಗಿಲ್ಲ ರೀ, ಒಂದು ಲಡ್ ಆಗಿಲ್ಲ, ಏನಿಲ್ಲ. ಸೊ ಎಂಥ ಚಲೋ ಐತ್ರಿ ಹಿಟ್ಟಂತ್ರು. ಸೊ ನೋಡ್ರಿ, ಇದು ರೆಡಿ ಆತ್ರಿ. ಈಗ ಇದೊಂದು ಲಟ್ಟಿಸ್ಬಿಡ್ತೀನಿ ರೀ. ಇದು ಲಟ್ಸೋದು ತಡ ಆಗಂಗಿಲ್ಲ ರೀ. ಯಾಕಂದ್ರೆ ಸ್ವಲ್ಪ ರೊಟ್ಟಿ ಮಾಡೋಕೆ ನಿಂದ್ರೋ ಮಟ್ಟ ಬೇಜಾರು ನೋಡ್ರಿ. ಇದು ರೊಟ್ಟಿ ಮಾಡ್ಬೇಕಂತಂದು ಒಟ್ಟ ಬ್ಯಾಸರ ಬರಂಗಿಲ್ಲ ರೀ. ನೀವು ತೊಗೊಂಡ್ರಂತರ ಈಗ ನೋಡ್ರಿ, ಇದು ರೊಟ್ಟಿ ರೆಡಿ ಆತ್ರಿ. ಸೊ ಈಗ ಬೇಸಾಕಂತಂದು ಹಾಕ್ತೀನಿ ರೀ. ಒಟ್ಟ ಹರಂಗಿಲ್ಲ, ಲಡ್ಡಾಗಿಲ್ಲ ರೀ, ಏನಿಲ್ಲ. ಅಷ್ಟು ಚಲೋ ಐತ್ರಿ ಹಿಟ್ಟು. ಮೂರು ತಿಂಗಳ ಏನೋ ಆಗಾಕೆ ಬಂತು ನೋಡ್ರಿ ಹಿಟ್ಟು ಹಾಕಿಸಿ ನಾವು. ಈಗ ನೋಡ್ರಿ ರೊಟ್ಟಿ ಅಂತ ಆತು. ಸೊ ನಾನು ಒಂದ ಕೈಯಾಗ ಟ್ರೈ ಮಾಡ್ತೀನಿ ತಡ್ರಿ. ಅಯ್ಯೋ, ಯಾಕಂದ್ರೆ ಒಂದು ಕೈಯಾಗ ಕ್ಯಾಮ್ರಾ ಹಿಡ್ದೇನಲ್ರಿ, ಅದ್ರ ಸಂಬಂಧ. ನೋಡಿರಿ ಫ್ರೆಂಡ್ಸ್, ಇದು ಮಿಕ್ಸಿ ಅಂತ ಇಸ್ಕೊಂಡು ಬಂದ್ರಿ. ಸೊ ಸ್ವಿಚ್ ಹಾಕೇನಿ ಅಲ್ಲಿ ತನಕ. ಅಂದರೆ ಈ ಕಡೆ ನೋಡ್ರಿ ಗುರೋಳನ್ನ ಹುರ್ಕೊಂಡಾಗತ್ತೇನೆ. ರೊಟ್ಟಿ ಅಂತ ಮಾಡಿದ್ದಾತ. ಸೊ ಪಲ್ಯ ಮಾಡೋಕೆ ಮತ್ತು ಗುರೋಳು ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಪಲ್ಯಗಾರ ಎಲ್ಲ ರೆಡಿ ಮಾಡ್ಕೊತೀನಿ ರೀ. ಇದು ಗುರೋಳು ಪುಡಿ ಇದ್ರನ ಪಲ್ಯ ರೀ ಅವೆಲ್ಲ, ಕಾಳಿನ ಪಲ್ಯ. ಸೊ ಉಸುಳಿಗಂತೂ ಗುರೋಳು ಬೇಕಾಬೇಕ್ರಿ ಹಿಟ್ಟು ಪುಡಿ. ಕಾಳಿನ ಪಲ್ಯಗಂತೂ ಈ ಗುರೋಳು ಪುಡಿ ಬೇಕಾಬೇಕ್ರಿ. ಇದಿಲ್ಲಂದ್ರೆ ಪಲ್ಯನ ಅಲ್ರದ, ಅದ್ರ ಸಂಬಂಧ. ಸೊ ಈಗ ಅದು ಬರೋ ಮಟ ಅಂತ ಅಂದ್ರೆ ಕಾದು ಈಗ ಸ್ವಲ್ಪ ತಂದ್ರೆ ಅದನ್ನ ಮಿಕ್ಸಿ ತರ್ತಾರ ಇಲ್ಲವ ಅಂತಂದು ನಾನು ಅದು ಹುರ್ಕೊಂಡು ಇಟ್ಕೊಂಡಿದ್ದಿಲ್ಲ ರೀ. ಯಾಕಂದ್ರೆ ಮತ್ತೆ ಸುಮ್ಮನೆ ಮೆತ್ತಗಾಗ್ಬಿಡ್ತಾವೆ. ಈ ಮಳೆ ಒಂದು ಹಡ್ತೈತಿ, ಥಂಡಿಗೆ ಮೆತ್ತಗಾಗ್ಬಿಡ್ತಾವೆ ಅವೆಲ್ಲ. ಮತ್ತು ಹುರಿದಿಟ್ಟಿದ್ದನು ಅದ್ರ ಸಂಬಂಧ ನಾನು ಈಗ ಹುರಿಯಾಕತ್ತೇನೆ ರೀ.
ಇನ್ನು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೋಬೇಕ್ರಿ. ಹಸಿ ಮೆಣಸಿನ್ಕಾಯಿ ಬೇಕು ಪಲ್ಯಗೆ. ನೋಡಿರಿ ಈಗ ಕಡ್ಲಿ ಯೂಸಲಿ ಮಾಡ್ತಾರೆ ಪಲ್ಯ. ನೋಡ್ರಿ ಎಷ್ಟು ಮಸ್ತಾಗೈತಿ. ಖಾರ ಪುಡಿ ಎಲ್ಲ ಹಾಕಿ ಮಾಡಿದ್ದೀನಿ ರೀ. ಕುಕ್ಕರ್ನಾಗ ಮಾಡಿದ್ದೀನಿ ರೀ, ಅಂದ್ರೆ ಒಂದು ಸ್ವಲ್ಪ ಮೆತ್ತಗೆ ಕುದಿತಾವ ಅಂತಂದು ಕಾಳು. ಸೊ ನಂಗೆ ಕುಕ್ಕರ್ದಾಗ ಮಾಡಿದ್ರೂ ಇಷ್ಟ ಆಗೋದ್ರಿ ಪಲ್ಯ. ಆಮೇಲೆ ಗುರೋಳ್ ಪುಡಿ ನೋಡಿರಿ ಇಷ್ಟು ಹಾಕ್ಕೊಂಡೇನಿ. ಇದು ಎಷ್ಟೋ ದಿನ ಆಗ್ತೈತೆ ರೀ. ಇದು ಹಸಿ ಮೆಣಸಿನ್ಕಾಯಿ ಹಂಗೆ ಹಾಕ್ಕೊಂಡಿದ್ದಾರೆ, ಹಸಿದು ಹಂಗೆ ಒಗ್ಗರಣೆ ಕೊಟ್ಟರೆ. ಸೊ ನೋಡಿರಿ ಇವತ್ತಿಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ಸೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್ ಇವತ್ತು ಕರ್ಜಿಕಾಯಿ ಮಾಡಾಕತ್ತೀನಿ ರೀ. ಸೊ ಇವಳೇನಪ್ಪ ಕರ್ಜಿಕಾಯಿ ಮಾಡಾಕತ್ತಾಳಲ್ಲ ಇವತ್ತು ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಇದು ಮೊನ್ನೆ ಮೊಹರಂ ಹಬ್ಬಕ್ಕಂತಂದು ಸುಸ್ಲಾ ಏನು ಕೊಟ್ಟು ಕಳಿಸಿದ್ರು ನಮ್ಮ ಅಪ್ಪ. ಸೊ ಅದನ್ನ ಸುಸ್ಲಾ ಹಂಗೆ ಇಟ್ಟಿದ್ದಾರೆ. ಒಂದು ಸ್ವಲ್ಪ ಚೊಂಗೆ ಮಾಡ್ಕೊಂಡು ತಿಂದೆ. ಇನ್ನೊಂದು ಸ್ವಲ್ಪ ಉಳ್ದಿತ್ತು ರೀ. ಮತ್ತು ಅದಾಗ ಖಾಲಿ ಇದ್ದಾರೆ, ನಾನು ಕೆಲಸನೂ ಜಲ್ದಿ ಮುಗ್ದಿದ್ವಿ ರೀ. ಸೊ ಏನಾದರೂ ಒಂಚೂರು ಮಾಡಿದ್ರೆ ಆಯ್ತು ಅಂತಂದು ಚೊಂಗೆ ಮಾಡೋದು ಬಿಟ್ಕೊಟ್ಟೆ ರೀ. ಯಾಕಂದ್ರೆ ಮನ್ಯಾಗ ಸರಿಯಾಗಿ ಚೊಂಗೆನ ತಿನ್ವಲ್ರಿ. ಅದ್ರ ಸಂಬಂಧ ಮತ್ತು ನಾನು ಇವತ್ತು ಕರ್ಜಿಕಾಯಿ ಮಾಡಿದ್ರೆ ಆತು ಬಿಡ ಅಂತಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿ ಸೊ ಎಷ್ಟು ಮಸ್ತಾಗಿ ನೋಡಿರಿ ಕರ್ಜಿಕಾಯಿ ಉಬ್ಬಿ ಬಂದಿದ್ದಾವೆ. ಸೊ ಸೋಡಾ ಅಷ್ಟೇ ಹಾಕಿದ್ದೀನಿ ರೀ ನಾನು. ಆಮೇಲೆ ಸ್ವಲ್ಪ ಸುಸ್ಲಾ ಹಾಕಿ ಮಾಡಿದ್ದೇನೆ ರೀ. ಯಾಕಂದ್ರೆ ನಾನು ಸ್ವೀಟ್ ತಿನ್ನಂಗಿಲ್ಲ ರೀ. ಸೊ ಆ್ಯಕ್ಚುಲಿ ನಾನು ಸ್ವೀಟೇ ಆಗಿ ಬರೋಂಗಿಲ್ಲ ರೀ. ಅದ್ರ ಸಂಬಂಧ ಸ್ವಲ್ಪ ಸುಸ್ಲಾ ಹಾಕಿ ನಾನು ಇದನ್ನು ಕರ್ಜಿಕಾಯಿನ ಮಾಡಾಕುಂತಾರೆ. ಸೊ ಮತ್ತು ಖಾಲಿ ಇದ್ದಾಗ ಏನು ಮಾಡಿದ್ರೆ ಏನೇನಾದರೂ ನೆನಪಾಗ್ತಾವೆ ತಿನ್ನೋಕೆ. ಅದ್ರ ಸಂಬಂಧ ಮತ್ತು ತಡಿ ಖಾಲಿ ಕೂತ್ಕೊಳಕ್ಕಿಂತ ಕರ್ಜಿಕಾಯಿ ಏನಾದರೂ ಮಾಡಿದ್ರೆ ಆಯ್ತು ಅಂತಂದು ಸೊ ಮಾಡಾಕುಂತಾರೆ. ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಬ್ರೌನ್ ಕಲರ್ ಬರೋ ಹಂಗೆ ಈಗ ಎಲ್ಲ ಸ್ವಲ್ಪ ಮಾಡ್ಕೊಂಡು ಇಟ್ಕೊಳಕತ್ತೀನಿ ರೀ. ಯಾಕಂದ್ರೆ ಆರ್ಬಿಡ್ತಾವ್ರು ಈ ಗಾಳಿಗೆ. ಅದ್ರ ಸಂಬಂಧ ಒಂದು 2 ಲೈನ್ ಅಷ್ಟು ನಾನು ಒಂದು 8-10 ಆಗೋಷ್ಟು ನಾನು ಫಸ್ಟ್ ಮಾಡಿಕೊಂಡು ಈಗ ಕರಿಯಾಗತ್ತೇನೆ ರೀ. ಸೊ ಕರ್ಕೊಂಡಾದ್ಮೇಲೆ ಮತ್ತು ಇನ್ನೂ ಸ್ವಲ್ಪ ಮಾಡೋವು ಇದಾವೆ ರೀ. ಸೊ ಇದನ್ನೆಲ್ಲ ನಾನು ಮುಗಿಸ್ಬಿಟ್ರೆ ಆಮೇಲೆ ಉಳ್ಕಿದ್ದನ್ನು ಮಾಡಾಕೂ ಬರ್ತೈತೆ ರೀ. ಯಾಕಂದ್ರೆ ಹಿಟ್ಟಂತೂ ಮಸ್ತಾಗಿ ನೆಂದೈತೆ ರೀ. ಅದ್ರ ಸಂಬಂಧ ಜಲ್ದಿ ಮಾಡಿಟ್ಕೊಂಡ್ರಾತಂತಂದು ಸ್ವಲ್ಪ ಹಾಕಿ ಮಾಡ್ಕೊಳಕತ್ತೀನಿ ರೀ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದಾರೆ ನಾವು ಕಮೆಂಟ್ ಬಗ್ಗೆ ಅಂತಂದು. ಸೊ ನಾವು ಹಾಗೆ ಇದ್ರೂ ಮಾತಾಡೋದು ಬಿಡಂಗಿಲ್ಲ ರೀ ಜನ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ರೂ ನಮ್ಮ ಬಗ್ಗೆ ಮಾತಾಡಿ ಕೆಟ್ಟವ್ರು ಆಗ್ತಾರೆ ರೀ ಅವರು. ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡಲಿರಿ, ನಮ್ಗೆ ಕೆಟ್ಟರನ್ನಾಗಿ ಹಂಗೆ ಇಡಲಿರಿ. ಯಾಕಂದ್ರೆ ಈ ಜಗತ್ತಿನಾಗ ಅಂಥದ್ದು ನಡೆದೈತಲ್ರಿ. ಯಾರು ನಾವು ಚಲೋದು ಬಯಸಕ್ಕೆ ಹೋಗ್ತೀವಿ ಅವರೇ ನಮ್ಮ ಕೆಟ್ಟದಾಗಲಿ ಅಂತಂದು ಬಯಸ್ತಿರ್ತಾರೆ ರೀ. ಅದ್ರ ಸಂಬಂಧ ನಂಗೆ ಒಂಥರ ಬೇಸರ ಆಗ್ಬಿಟ್ಟೈತೆ ರೀ. ಸೊ ಇದು ಏನಪ್ಪ ಇದು ನಾವು ಹೆಂಗೆ ಇದ್ರೂ ಏನೇ ಆದ್ರೂ ನಮ್ಮ ಪಾಡಿಗೆ ನಾವು ಇದ್ರೂ ಮಾತಾಡೋದು ಬಿಡೋಂಗಿಲ್ಲ. ಇನ್ನೂ ಹೆಂಗಾರ ಇರ್ಬೇಕು ನಾವು ಅನ್ನೋದು ನನಗೆ ಒಂಥರ ವಿಚಿತ್ರ ಆಗ್ಬಿಟ್ಟೈತೆ ರೀ. ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಅಂದ್ರೂ ಸೊ ನಾವು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿ ಅಂತಲೇ ಅಂದ್ಕೊಂಡು ನಾವು ವಿಡಿಯೋಸ್ ಕೂಡ ಮಾಡ್ತಿರ್ತೇವೆ ರೀ. ಸೊ ಎಲ್ಲ ವಿಡಿಯೋಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರ್ತೇವೆ. ಆದ್ರೆ ಕೆಲವೊಬ್ಬರು ಇರ್ತಾರೆ ರೀ, ಅವ್ರದ್ದು ಸ್ವಾರ್ಥ ಅವ್ರದ್ದು ತೋರಿಸ್ಕೊತಾರೆ ರೀ. ಯಾಕಂದ್ರೆ ನಾವು ತಪ್ಪು ಮಾಡಿದ್ದು ನಮ್ಗೆ ಅರಿವಾಗಿ ನಾವು ಸುಮ್ಮನೆ ಆಗಿಬಿಟ್ಟಿರ್ತೀವಿ ರೀ. ಯಾಕಂದ್ರೆ ಮತ್ತೊಮ್ಮೆ ನಾವು ಮಾತಾಡೋಕೆ ಹೋದ್ರೆ ಏನು ಅನ್ಕೊತಾರೋ ಏನು ತಿಳ್ಕೊತಾರೋ ಏನೋ. ಈಗಾಗಲೇ ನಮ್ಮ ಬಗ್ಗೆ ಅವ್ರ ಮನಸ್ಸಿನಾಗ ಕೆಟ್ಟದ್ದು ಬಂದುಬಿಟ್ಟೈತೆ ಅಂತಂದು ನಾವು ನಮ್ಮ ಪಾಡಿಗೆ ಇದ್ರೂ ನಮ್ಮ ಬಗ್ಗೆ ಮಾತಾಡೋದು ಬಿಡಂಗಿಲ್ಲ ರೀ ಜನ. ಈಗ ಅವ್ರ ಬಗ್ಗೆ ನಾವು ಏನು ಹೇಳ್ಬೇಕು ನಾನು ನಿಜವಾಗ್ಲೂ ಗೊತ್ತಾಗಂಗಿಲ್ಲ ರೀ. ಸೊ ದೇವರು ಅವ್ರಿಗೆ ಒಳ್ಳೇದೇ ಮಾಡಲಿ ರೀ. ಯಾಕಂದ್ರೆ ನಾವು ಯಾವಾಗಲೂ ಬಡತನ ಪರಿಸ್ಥಿತಿಯಾಗ ಬಂದುಬಿಟ್ಟೇವಿ ರೀ. ನಮ್ಗೆ ಇದೇ ಥರ ದೇವ್ರು ಇಟ್ಟಿಲ್ಲ ಅಂತಂದು ನಾನು ಆ ದೇವ್ರ ಹತ್ರ ಹಿಂಗೆ ಕೇಳ್ಕೊತೀನಿ ರೀ. ಯಾಕಂದ್ರೆ ನಮ್ಗೆ ಯಾವಾಗಲೂ ದುಡ್ಕೊಂಡು ತಿನ್ನೋದಂತೂ ನಮ್ಗೆ ತಪ್ಪಿದ್ದೇ ಇಲ್ಲ ರೀ. ಈಗಲೂ ಸಹ ನಾವು ದುಡ್ಕೊಂಡು ತಿನ್ನಾಕತ್ತೀವಿ ರೀ. ಮಕ್ಳು ಮರಿ ಇಟ್ಕೊಂಡೇ ದುಡ್ಕೊಂಡು ತಿನ್ನಾಕತ್ತೀವಿ. ಆದರೂ ನಮ್ಗೆ ಈ ಥರ ಮಾತಾಡ್ತಾರೆ ರೀ. ಬೇಜಾರಾಗ್ತೈತೆ ರೀ. ಏನು ಹೇಳಬೇಕು ಅನ್ನೋದು ಒಂಥರ ಬೇಜಾರು ಅನ್ನಿಸ್ಬಿಡ್ತೈತಿ. ಮನ್ಯಾಗ ಹಿಂಗೆ ಮಾಡ್ತಾರೆ, ಹೊರಗಿನವರು ಹಿಂಗೆ ಮಾಡ್ತಾರೆ ಅನ್ನತ್ಲೇ ಒಂಥರ ಮನಸ್ಸಿಗೆ ಏನೋ ಒಂಥರ ಬೇಸರ ಅನ್ಸಂಗೆ ಆಗ್ಬಿಟ್ಟೈತಿ ರೀ. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಡಿಯೋ ಮಾಡೋಕೆ ಬೇಸರ ಆಗ್ಬಿಟ್ಟೈತೆ ರೀ. ಸುಮ್ಮನೆ ಬಿಟ್ಟು ಬಿಡ್ಬೇಕೇನೋ ಅನ್ನಂಗೆ ಆಗ್ಬಿಟ್ಟೈತೆ ರೀ. ಎಲ್ಲ ಏನೇನು ಮಾತಾಡ್ತಾರೆ ರೀ, ಏನೇನಿಲ್ಲ ಅವ್ರು ಮಾತಾಡೋದು ನೋಡೇ ನನಗೆ ಏನು ಮಾಡ್ಬೇಕು ಅನ್ನೋದೇ ತಿಳಿತಾ ಇಲ್ಲ ರೀ. ಸುಮ್ಮನೆ ಬಿಟ್ಟು ಬಿಡ್ಬೇಕನ್ನತ್ತಾಗ ಬೇಡ ಅತ್ತಾಗ ನಮಗೇನು ಇದು ಇರಲಿಲ್ಲ ಯೂಟ್ಯೂಬ್. ಇತ್ತೀಚೆಗೆ ನಾವು ಇದನ್ನು ಮಾಡಕ್ಕೆ ಕುಂತ್ವಿ, ಈಗ 1 ವರ್ಷ ಆಗಿ ಬಂತು. ಸುಮ್ಮನೆ ಬಿಟ್ಟು ಬಿಡ್ಬೇಕೇನೋ ಅನ್ಸಂಗೆ ಆಗ್ಬಿಟ್ಟೈತೆ ರೀ.
ನೋಡಿರಿ ಫ್ರೆಂಡ್ಸ, ಒಂದು ಕಮೆಂಟ್ ಮಾಡಿ ಹೇಳ್ರಿ, ಏನು ಮಾಡ್ಬೇಕು ಬ್ಯಾಡ್ವ ಈ ಯೂಟ್ಯೂಬ್ ಇನ್ನೂ ಮುಂದುವರ್ಸ್ಕೊಂತ ಹೋಗ್ಬೇಕಾ? ನಂಗೆ ಒಂಥರ ಬೇಜಾರು ಆಗ್ಬಿಟ್ಟೈತ್ರಿ. ಏನಪ್ಪ ಇದು ನಾವು ಯೂಟ್ಯೂಬ್ದಾಗ ಬಿದ್ದು ಯಾರ್ಯಾರ ಕಡೆಯಿಂದನ ಅನಿಸ್ಕೊಳಕತ್ತೀವಿ. ಎಲ್ಲರೂ ಅಂತಾರೆ, ಮನ್ಯಾಗೂ ಅಂತಾರೆ, ಆಮೇಲೆ ಹೊರಗಿನವರು ಅಂತಾರೆ, ಯಾರು ಬಾಯಿಲಿ ಅಂತಂದು ಅನಿಸ್ಕೋಬೇಕ್ರಿ ನಾವು. ಒಂದು ಹತ್ತಿದ್ದವರು ಅಂತಾರೆ ರೀ, ಹತ್ಲಾರ್ದವರು ನಮ್ಗೆ ಅಂತಾರೆ ರೀ. ಅವ್ರು ಏನು ನಾವೇನು ಹಾಳು ಮಾಡೇವೆ ಏನು ಮಾಡೇವೆ ಅನ್ನೋ ಹಂಗೆ ನಮ್ಗೆ ಮಾತಾಡೋಕೆ ಬರ್ತಾರೆ. ನಿಜವಾಗ್ಲೂ ಇವೆಲ್ಲ ನೆನೆಸ್ಕೊಂಡ್ರೆ ನನಗೆ ಒಂಥರ ಬೇಸರ ಆಗ್ಬಿಟ್ಟೈತ್ರಿ, ಬೇಜಾರೂ ಆಗ್ಬಿಟ್ಟೈತ್ರಿ ನಂಗೆ. ಸುಮ್ಮನೆ ಏನಪ್ಪ ಇದು ನಮ್ಮ ಜೀವನಾನ ಹಿಂಗೆ ಬಂದುಬಿಟ್ಟೈತೆ ಏನೋ ಎಲ್ಲರ ಕಡೆಯಿಂದನ ಅನಿಸ್ಕೊಂತ ಎಲ್ಲಿ ಹೋದರೂ ನಮ್ಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತ್ರಿ ಜೀವನ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಾ ಈ ಥರ ಹೇಳ್ತಾ ಇದ್ದೀನಿ ಅಂತಂದು ಯಾರೂ ಏನು ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ. ನಾ ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ನನಗೆ ಒಂಥರ ಯಾರ ಮುಂದೆ ಹೇಳ್ಬೇಕು ನಮ್ಮನ್ನು ಅನ್ನಂಗೆ ಆಗ್ಬಿಟ್ಟೈತ್ರಿ ನಂಗೆ. ನಿಜವಾಗ್ಲೂ ಫ್ರೆಂಡ್ಸ್, ನನಗೆ ಈ ಯೂಟ್ಯೂಬೇ ಸುಮ್ಮನೆ ಬಿಟ್ಟು ಬಿಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತಿ. ಬಿಡತ್ತಾಗ ಏನು ಇದೆ ನಮ್ಗೆ ಜೀವನ ಅಲ್ಲ, ದುಡ್ಕೊಂಡು ತಿನ್ನೋದು ನಮ್ಮ ಹಣೆ ಬರ್ದಾಗ ತಪ್ಪೇ ಇಲ್ಲ ಅಂತಂದು ನನಗೆ ಒಂಥರ ಮನಸ್ಸಿನಾಗ ಬಂದುಬಿಟ್ಟೈತ್ರಿ. ನಾ ಏನಾದರೂ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ.